ವಿಧಾನಸಭಾ ಕಲಾಪದಲ್ಲಿ ಬೈಂದೂರು ಶಾಸಕ ಗುರಾಜ್ ಗಂಟಿಹೊಳಿ ಅವರು ಮರವಂತೆ ಬೀಚ್ ಅಭಿವೃದ್ಧಿಯಲ್ಲಿ ಉಂಟಾಗುತ್ತಿರುವ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಸದನದ ಗಮನ ಸೆಳೆದರು. ಸದನದಲ್ಲಿ ಮಾತನಾಡುತ್ತಾ ಪ್ರಧಾನಿ ಮೋದಿಯವರ ಲಕ್ಷದ್ವೀಪ ಭೇಟಿಯು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿತ್ತು. ಬಹುತೇಕ ರಾಜ್ಯಗಳು ಈ ಅವಕಾಶವನ್ನ ಸಕಾರಾತ್ಮಕವಾಗಿ ಬಳಸಿಕೊಂಡಿದೆ. ಆದರೆ ಕರ್ನಾಟಕ ರಾಜ್ಯ ಈ ವಿಚಾರದಲ್ಲಿ ಉದಾಸೀನತೆ ತೋರಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಕಾರ್ಯವೈಖರಿಗೆ ಆಕ್ಷೇಪಿಸಿದ್ರು. ಕರ್ನಾಟಕದಲ್ಲಿ ಕಡಲ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶವಿದೆ. ಬೀಚ್ ಪ್ರವಾಸೋದ್ಯಮವು ಉದ್ಯೋಗಾವಕಾಶಗಳ ಆಕರವಾಗಿದೆ. ಆದರೆ ಕೆಲವೊಂದು ಕಾನೂನಿನ ಅಡಚಣೆಗಳು ಬೀಚ್ ಪ್ರವಾಸೋದ್ಯಮಕ್ಕೆ ಅಡ್ಡಿ ಮಾಡುತ್ತಿವೆ. ಕಡಲ ಕಿನಾರೆಯ ಪ್ರವಾಸೋದ್ಯಮಕ್ಕೆ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು. ಮರವಂತೆ ಅಭಿವೃದ್ಧಿಗೆ ತೊಡಕಾಗಿರುವ ಅಂಶಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಅಗತ್ಯ ಕ್ರಮ ವಹಿಸುವುದಾಗಿ ಪ್ರವಾಸೋದ್ಯಮ ಸಚಿವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಉತ್ತರಿಸಿದರು. ಮೊನ್ನೆ ಪ್ರಧಾನಮಂತ್ರಿಗಳು ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಾಗ ಒಂದು ದೊಡ್ಡ ಹಲ್ಚಲ್ ಕೋಸ್ಟಲ್ ಟೂರಿಸಂನಲ್ಲಿ ನಾನು ನೋಡಿದೆ. ಅದಕ್ಕೊಂದು ಆ ಭೇಟಿಯಲ್ಲಿ ಒಂದು ದೇಶದ ಒಂದು ಪ್ರೀತಿ ಇತ್ತು, ಆಮೇಲೆ ಒಂದು ನಮ್ಮ ಬೀಚಸ್ ಅನ್ನುವಂಥ ಒಂದು ಸ್ವಾಭಿಮಾನ ಇತ್ತು. ಅದಕ್ಕೆ ಬೇಕಾದಂಥ ಎಲ್ಲ ಟೂರಿಸಂ ಬೇಕಾದಂಥ ವ್ಯವಸ್ಥೆ ಮಾಡುವಂಥ ಒಂದು ದಮ್ಮಿತ್ತು. ಅದನ್ನು ಎಲ್ಲ ರಾಜ್ಯಗಳು ಎನ್ಕ್ಯಾಶ್ ಮಾಡಿಕೊಂಡು ಗೋವಾದವ್ರು ಮಾಡಿದರು, ಕೇರಳದವ್ರು ಮಾಡಿದರು. ಬಟ್ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಏನೂ ಮೂವ್ಮೆಂಟ್ ಆಗಲಿಲ್ಲ. ವೀರೇಂದ್ರ ಸೆಹವಾಗ್ ಟ್ವೀಟ್ ಮಾಡಿದರು, ನಮ್ಮ ಬೀಚಸ್ ಅಂತೇಳಿ ಹೇಳಿ ನಮ್ಮ ಕರಾವಳಿ ಬೀಚನ್ನು ಟ್ವೀಟ್ ಮಾಡಿದರು. ಆನಂದ್ ಮಹೀಂದ್ರ ಅವ್ರು ಮಾಡಿದರು. ನಾನು ಎಲ್ರಿಗೂ ಈ ಸಂದರ್ಭದಲ್ಲಿ ಸದನದಿಂದ ಧನ್ಯವಾದ ಹೇಳ್ತೇನೆ. ನನ್ನ ಪ್ರಶ್ನೆ, ನಾನು ಹೇಳೋದು, ಆ ಕೋಸ್ಟಲ್ ಬೀಚಲ್ಲಿ ಇವತ್ತೆಲ್ಲ ಉದ್ಯೋಗೀಕರಣಕ್ಕೋಸ್ಕರ ಇಂಡಸ್ಟ್ರಿಯಲೈಸೇಷನ್ ಅದು ಯಾವ್ದು ಕೇಳ್ತಾ ಇಲ್ಲ. ಬೀಚಸ್ ಅಲ್ಲಿ ಟೂರಿಸಂ ಅಲ್ಲಿ ದೊಡ್ಡ ಉದ್ಯೋಗ ಇದೆ. ಅದಕ್ಕೆ ಬೇಕಾದಂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅಥವಾ ಅಲ್ಲಿರುವಂತ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಉದಾಹರಣೆಗೆ ಒಂದು CRZ ಪ್ರಾಬ್ಲಮ್ ಅಂತ, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನಮ್ಮಲ್ಲಿ ಏನೂ ವ್ಯವಸ್ಥೆ ಇಲ್ಲ. ಬೇರೆ ಎರಡೂ ರಾಜ್ಯದಲ್ಲಿ, ಕೇರಳ ಮತ್ತೆ ಗೋವಾದಲ್ಲಿ ಅದನ್ನ ಸರಳೀಕರಣ ಮಾಡಿದ್ದಾರೆ. ಅಲ್ಲಿ ಪ್ರಾಜೆಕ್ಟ್ ಬಂದಿದೆ, CRZ ಇಂದಾಗಿ ನಿಂತಿದೆ ಸರ್. ಅಲ್ಲಿ ಏನ್ ಬಜೆಟ್ ಆಗಿದೆ? CRZ ಸರಳೀಕರಣ ಕೇರಳ ಗೋವಾದಲ್ಲಿದೆ, ಕರ್ನಾಟಕದಲ್ಲಿ ಇಲ್ಲ ಸರ್. ನೀವು ಅದನ್ನೊಂದು ಸರಳೀಕರಣ ಮಾಡಿದ್ರೆ ಆ ಟೂರಿಸಂಗೆ ಅವಕಾಶ ಆಗ್ತದೆ. ಇನ್ನೊಂದು, ಅಲ್ಲಿ ನಮ್ದು ಯಾವುದೇ ಕೋಸ್ಟಲ್ಲಿನ ಪ್ರಾಬ್ಲಮ್ಸ್ಗೆ ಬೆಂಗಳೂರಿಗೆ ಬರಬೇಕಾಗ್ತದೆ. ನಮಗೊಂದು ಅಲ್ಲೇ ಒಂದು ಸೊಲ್ಯೂಷನ್ ಗೆ ಈ ಪ್ರಾಬ್ಲಮ್ ಎಲ್ಲ ಬಂದಾಗ ತುಂಬಾ ವರ್ಷದಿಂದ ಪೆಂಡಿಂಗ್ ಇದೆ. ಒಂದು 80 ಕೋಟಿದು, ಒಂದು 150 ಕೋಟಿ ಪ್ರಾಜೆಕ್ಟ್ ಇದಕ್ಕೋಸ್ಕರ ಪೆಂಡಿಂಗ್ ಇದೆ. ಎಲ್ಲವೂ ಸಹಿತ CRZ ಗೆ ಒಂದು ಸರಳೀಕರಣ. ಈ ಪ್ರಾಬ್ಲಮ್ಸ್ ಗೆ ಕರಾವಳಿ ಪ್ರತಿ ಸರ್ತಿ ಇಲ್ಲಿ ಬಂದಾಗ ಸಾಲ್ವ್ ಆಗುದಿಲ್ಲ. ಮಂಗಳೂರಲ್ಲೇ ಒಂದು ಅದಕ್ಕೆಲ್ಲ ಒಂದು ಆಫೀಸರ್ಸ್ ಮಾಡಿ